ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ಆದಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಊರು ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ ವೆದರು ಅಂತ ತೋರ್ಸೋಕ್ಕೋಸ್ಕರ ಚಿಕ್ಕ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಊರು ಇದು ಹಳ್ಳಿ, ತುಂಬ ತೀರಾ ಹಳ್ಳಿ. ಹಾಗೆ ವೆದರು, ನೇಚರು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಊರಿಗೆ ಬರಬೇಕು ಅಂದ್ರೇ ಒಂಥರ ಸ್ವರ್ಗ ಥರ. ಅಷ್ಟು ಚೆನ್ನಾಗಿ ಕೂಲಾಗಿ, ಏನು ಸೌಂಡ್ ಇಲ್ಲದೇ ಗ್ರೀನ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಬಂದು ನೋಡಬೇಕು, ಆವಾಗನೇ ಗೊತ್ತಾಗೋದಿದು. ನಿಮ್ಮ ಊರು ಯಾವುದು ಅಂತ ಕೇಳೋದಾದರೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇಲ್ಲ. ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ಊರು ಏನು ಅಂತ. ಕೆಲವೊಬ್ಬರಿಗೆ ಈ ಊರೆಲ್ಲ ನೋಡಿದ್ದವರಿದ್ದರೆ ಒಂದು ಕಮೆಂಟ್ ಹಾಕಿ ನೋಡೋಣ. ಹಾಗೆ ಈ ಊರಲ್ಲಿ ತುಂಬಾ ಮಳೆಯಾಗಿ ಇವತ್ತು ನಮ್ಮ ಅದೃಷ್ಟಕ್ಕೆ ಮಳೆ ಕಡಿಮೆ ಇದೆ. ಜಾಸ್ತಿ ಮಳೆ ಇದ್ದರೆ ಓಡಾಡೋಕ್ಕೂ ಬೇಜಾರು, ಅಷ್ಟು ಮಳೆ ಆಗಿಬಿಡುತ್ತೆ. ನಾವು ಬೆಂಗಳೂರಿಂದ ನಿನ್ನೆ 6 ಗಂಟೆಗೆ ಹೊರಟಿದ್ದು. ನಿನ್ನೆ ಅಲ್ಲ, ನಾನು ವಿಡಿಯೋ ಮಾಡಿದ್ದೆ ಲೇಟು, ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ನಾವು ಬಂದು ಇವತ್ತಿಗೆ 3-4 ದಿನ ಆಯಿತು. ನೋಡಿದ್ರಲ್ಲ ಎಷ್ಟು ನೀರು ತುಂಬಿ ಹರಿತಿದೆ ಅಂದರೆ, ಇದು ಕಡಿಮೆ ಆಗಿರೋದು, ಇವಾಗ ಇನ್ನೂ ಜಾಸ್ತಿ ನೀರಾಗುತ್ತೆ. ಹಾಗೆ ಇಲ್ಲೆಲ್ಲ ಮೀನೆಲ್ಲ ಹಿಡಿತಾ ಇರ್ತಾರೆ, ಫ್ರೆಶ್ ಮೀನು. ನಮ್ಮ ಬೆಂಗಳೂರು ಸೈಡ್ ಆದರೆ ಅಷ್ಟು ಫ್ರೆಶ್ ಸಿಗಲ್ಲ. ಎಷ್ಟೇ ಫ್ರೆಶ್ಶು ಸ್ಮೆಲ್ ಬರಲ್ಲ, ಫ್ರೆಶ್ ಆಗಿದೆ ಅಂತ ಅಂದ್ಕೋತೀವಿ ಅಷ್ಟೇ. ಆದರೆ ನದಿಯಿಂದ ಆಗಷ್ಟೇ ಹಿಡಿದು ಸಮುದ್ರದ ಮೀನೆಲ್ಲ ತಿನ್ನೋದು, ಅದರಲ್ಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಟ್ರೈನ್ ಇಳಿದ ಮೇಲೆ ಆಟೋ ಮಾಡಿಕೊಂಡು ಮನೆಗೆ ಬಂದ್ವಿ. ನೋಡಿದ್ರಲ್ಲ, ಚಿಕ್ಕ ಚಿಕ್ಕ ದೋಣಿ ಇಟ್ಕೊಂಡಿದ್ದಾರೆ, ಅದು ಮೀನು ಹಿಡಿತಾರಲ್ಲ ಫ್ರೆಶ್ಶಾಗಿ. ಮನೆಯವ್ರಿಗಷ್ಟೇ ಎಷ್ಟು ಬೇಕೋ ಅಷ್ಟು ಮೀನು ಹಿಡ್ಕೊಂಡು ತಿನ್ನೋವಂಥದ್ದು. ಕೆಲವೊಬ್ಬರು ಊರ ಕಡೆ ಈ ಥರ ಮೀನು ಹಿಡಿದು ಕೂಡ ಮಾರ್ತಾರೆ. ನೋಡಿ, ಮಳೆ ಬಂದರೆ ಈ ಬ್ರಿಡ್ಜೆಲ್ಲ ಮುಳುಗೋಗ್ಬಿಡುತ್ತೆ, ಅಷ್ಟು ನೀರಾಗಿಬಿಡುತ್ತೆ. ಅದಾದಮೇಲೆ ನಾವು ತವ್ರ ಮನೆ, ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಬಂದಮೇಲೆ ಇವತ್ತು ಫಂಕ್ಷನ್ ಇತ್ತು, ನಮ್ಮ ಅತ್ತಿಗೆ ಸೀಮಂತ ಇತ್ತು. ಅದು ಕೂಡ ವಿಡಿಯೋ ಮಾಡಿರ್ತೀನಿ ನಾನು. ನನ್ನ ಮಗ ಫುಲ್ ಆಟ ಆಡ್ತಿದ್ದ. ಜಾಗ ಎಲ್ಲ ಎಷ್ಟು ಫ್ರೀ ಇದೆ ಇಲ್ಲಿ. ಬೆಂಗಳೂರಲ್ಲಾದರೆ ಅಲ್ಲಲ್ಲೇ ಆಟ ಆಡಬೇಕು, ಇಲ್ಲಾದರೆ ಮನೆಯೂ ಜಾಸ್ತಿ ಇರುತ್ತೆ, ತೋಟನೂ ಜಾಸ್ತಿ ಇರುತ್ತೆ. ಅವನಿಗಂತೂ ಫುಲ್ಲು ಖುಷಿಯಾಗಿಬಿಡ್ತು. ಅದಾದಮೇಲೆ ನಾಳೆ ಫಂಕ್ಷನ್ನು ಅಂದ್ಕೊಂಡು ಇವತ್ತು ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಊರಲ್ಲಿ ದೇವ್ರ ಮನೆ ಇದು. ನಾನು ಜಾಸ್ತಿ ವಿಡಿಯೋದಲ್ಲಿ ಏನೂ ತೋರಿಸ್ತಾ ಇಲ್ಲ, ಮತ್ತು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು. ಚಿಕ್ಕ ವಿಡಿಯೋ ಅಪ್ಲೋಡ್ ಮಾಡೋಣ ಅನ್ನೋಕ್ಕೋಸ್ಕರ ಪುಟ್ಟದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನೋಡಿದ್ರಲ್ಲ, ನಾನು ಹೋದ ತಕ್ಷಣವೇ ನಮ್ಮ ಅಮ್ಮನ ಸ್ವಲ್ಪ ಮಾತಾಡಿಸ್ದೆ. ನಮ್ಮಮ್ಮ ಅಡುಗೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಜಾಸ್ತಿ ಜೋರು ಡಿಸ್ಕಸ್ ನಮ್ಮದು. ನಮ್ಮ ಅಮ್ಮನ ಮನೆಗೆ ಬರುವಾಗ ಇದೊಂದು ಪ್ಲೇಸ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಶೂಟಿಂಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಫೋಟೋಶೂಟ್ಗಾಗಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಪ್ಲೇಸು. ಅದಕ್ಕೋಸ್ಕರ ಇವತ್ತು ನೋಡ್ತಾ ಇದ್ವಿ, ಇಲ್ಲೆಲ್ಲ ಫೋಟೋ ತೊಗೋಬೇಕು ನಾವು ಅಂತ. ಇವತ್ತು ಟೈಮ್ ಇಲ್ಲ ಅಂತ ಹಾಗೆ ಬಂದುಬಿಟ್ಟಿದ್ದೀವಿ. ತುಂಬಾ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಫುಲ್ ಗ್ರೀನು. ಆ ಕಡೆ ಈ ಕಡೆ ಗದ್ದೆ ಕೂಡ ಮಾಡ್ತಾಯಿದ್ದಾರೆ, ಭತ್ತದ ಗದ್ದೆ. ಭತ್ತ ಬೆಳೀತಾರೆ, ಇವಾಗಷ್ಟೇ ಹಾಕಿರೋದು, ಚಿಕ್ಕದಾಗಿದೆ ಇನ್ನೂ. ಇದು ಬೆಳೆದ ಮೇಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ ನಮ್ಮ ಅಮ್ಮನ ಮನೆ ಗದ್ದೆ ಕೂಡ ಇದೆ, ಇಲ್ಲೇ ಹತ್ರ. ಈ ಸ್ಟ್ರೇಟ್ ಲೈನು ಅದು. ಅದಾದಮೇಲೆ ನನ್ನ ಮಗನೂ ಸ್ವಲ್ಪ ಓಡಾಡಿಸ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ. ನಾವು ಡೈಲಿ ಬೆಂಗಳೂರು ಸೌಂಡಲ್ಲಿ ಇರೋದಕ್ಕೂ ಇಲ್ಲೂ ಒಂದ್ಸಲ ಓಡಾಡೋದಕ್ಕೂ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ತುಂಬಾ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ಒಂಥರ ರಿಲ್ಯಾಕ್ಸ್ ಅನಿಸ್ಬಿಡುತ್ತೆ. ನಾವು ಅಷ್ಟು ಜರ್ನಿ ಮಾಡ್ಕೊಂಡು ಬಂದ್ರೂ ಇಲ್ಲೆಲ್ಲ ಓಡಾಡೋದಕ್ಕೆ ತುಂಬಾ ಖುಷಿ ಆಯಿತು ನನಗೆ. ನನ್ನ ಮಗ ಅಲ್ಲೆಲ್ಲ ಮೀನೆಲ್ಲ ಚಿಕ್ಕ ಚಿಕ್ಕ ಮೀನು ಓಡಾಡ್ತಿರೋದು ನೋಡಿಕೊಂಡು ಬೇಕು ಅಂತ ಹೇಳ್ತಾ ಇದ್ದ. ಹಾಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಅಮ್ಮನ ಮನೆಗೆ ಹೊರಟ್ಬಿಟ್ವಿ. ಇದು ವಿಡಿಯೋ ಎಡಿಟಿಂಗಲ್ಲಿ ಸ್ವಲ್ಪ ರಾಂಗ್ ಆಗಿದೆ. ಫಸ್ಟ್ ಬರಬೇಕಾಗಿದ್ದು ಲಾಸ್ಟ್ ಬಂದಿದೆ. ಹಾಗೆ
ಮತ್ತೆ ಎಡಿಟಿಂಗ್ ಎಲ್ಲ ಮಾಡ್ತಾ ಇರೋದು ಬೇಡ ಅಂದ್ಕೊಂಡು ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಸಿಕ್ಕಿದ್ದ ಒಂದು 10 ನಿಮಿಷಕ್ಕೇ ನಾವು ಆಚೆ ಬಂದಿದ್ವಿ. ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅನ್ನೋಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಎಡಿಟ್ ಮಾಡಿ ಹಾಕಿದ್ದೀನಿ. ಮತ್ತು ಜಾಸ್ತಿ ನಾನು ವಿಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ತಾಯಿ ಮನೆ ಹತ್ತತ್ರ ಬಂದಾಗ ಇದೊಂದು ದೇವಸ್ಥಾನ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಯಾವಾಗಾದರೂ ಫ್ರೀ ಆದರೆ ಅಲ್ಲಿ ಹೋಗಿಬಿಟ್ಟು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ, ಬೆಂಗಳೂರಿಂದ ಟ್ರೈನ್ ಇಳಿದ ಮೇಲಿಂದನೂ ಇದೇ ರೀತಿ ಗ್ರೀನಾಗಿ ಚೆನ್ನಾಗಿ ಇನ್ನೂ ನೋಡಬೇಕು ಅನ್ನೋವಷ್ಟು ಪ್ಲೇಸ್ಗಳು ಸಿಗ್ತಾ ಇದೆ. ಆದಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ನೋಡಿ ಇಲ್ಲೆಲ್ಲ ಬೆಟ್ಟ ಗುಡ್ಡ ಅನ್ನೋ ಥರ ಇತ್ತು. ನಾವು ಬರೋದೇ 6 ತಿಂಗಳು 7 ತಿಂಗಳು ವರ್ಷಕ್ಕೊಂದ್ಸಲಿ. ಬರೋ ತನಕನೂ ಮನೆಗಳೇ ಆಗಿ ಗೃಹಪ್ರವೇಶನೇ ಮುಗಿಸ್ಬಿಟ್ಟಿರ್ತಾರೆ. ಇವಾಗಿನ ಜನ್ರೇಷನ್ ಆಗಿದೆ. ಮೊದಲೆಲ್ಲ ಮನೆ ಕಟ್ಟಬೇಕು ಅಂದರೆ ವರ್ಷಾನುಗಟ್ಲೆ ತೊಗೊಳ್ಳೋರು. ಇವಾಗ ಆಗಲ್ಲ. ನೋಡ್ತಾ ಇರ್ತೀವಿ, ಸೈಟ್ ಇದೆ ಅಂದ್ಕೊಂಡಿರ್ತೀವಿ. ನೋಡ್ತಾನೆ ಮನೆ ಆಗಿ ಗೃಹಪ್ರವೇಶ ಆಗಿ ಆಗಲೇ ಮನೆಯೆಲ್ಲ ಹಳೇದಾಗಿರುತ್ತೆ. ಅಷ್ಟು ಬೇಗ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಎಲ್ಲನೂ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಒಂದು ಪ್ಲೇಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಈ ಪ್ಲೇಸಲ್ಲಿ ಹೆಂಗೆ ಅಂದರೆ ನಾನು ತೋರಿಸ್ತೀನಿ ನಿಮಗೆ. ಎಷ್ಟು ನೇಚರ್ ಲವರ್ಸ್ ಯಾರಾದರೂ ಇದ್ದರೆ ಇಲ್ಲೊಮ್ಮೆ ಬಂದು ಹೋಗಬೇಕು ನೀವು. ಹಾಗೆ ನೀವು ಅಡ್ರೆಸ್ ಹೇಳಿಲ್ಲ ಅಂದ್ಕೋಬೇಡಿ, ನೆಕ್ಸ್ಟ್ ನಾನು ಅಡ್ರೆಸ್ ಕೂಡ ಹೇಳ್ತೀನಿ. ಜಸ್ಟ್ ಒಂದು ಝಲಕ್ಕಿರಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ನಾನು ಅಷ್ಟೇ. ಕ್ಲಿಯರಾಗಿ ನಾನು ಫ್ರೀ ಮಾಡಿಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಒಂದು ನದಿ ಮಧ್ಯದಲ್ಲಿ ನಾವು ಹೋಗಬೇಕಾಗುತ್ತೆ. ಅದನ್ನು ತೋರ್ಸೋಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು. ನೋಡಿದ್ರಲ್ಲ, ನಮ್ಮ ಮನೆ ಹತ್ರ ಇದು ದೇವಸ್ಥಾನ ಜಟ್ಕೇಶ್ವರ. ಇಲ್ಲೂ ಕೂಡ ಪೂಜೆ ಗೀಜೆ ಎಲ್ಲ ಮಾಡಿಸ್ತಾರೆ. ನೋಡಿ ಈ ಹಳ್ಳ ಇದೆಯಲ್ಲ, ಈ ಹಳ್ಳ ದಾಟಿಬಿಟ್ಟು ನಾವು ನಮ್ಮ ಮನೆಗೆ ಹೋಗುವಂಥದ್ದು. ತುಂಬ ಜನ ಹೆದರ್ತಾರೆ, ಅಯ್ಯೋ ಹೇಗೆ ದಾಟೋದು, ಏನು ಸಪೋರ್ಟ್ಗೆ ಏನು ಇಲ್ವಲ್ಲ ಅಂತ. ಬಟ್ ಇಲ್ಲೇ ಇದ್ದು ರೂಢಿ ಆದವ್ರಿಗೆ ಏನೂ ಅನಿಸಲ್ಲ. ಅದು ಹಾಗೆ ಹೋಗೋದು ಬರೋದು ಅಂತ ಇದು ಮಾಡಿಬಿಡ್ತೀವಿ. ಹಾಗೆ ಇಲ್ಲೆಲ್ಲ ತುಂಬ ನೀರು ಹರಿತಾ ಇದ್ದಾಗ ಈ ಥರ ಸೌದೆ ಹಿಡಿದು ಸ್ಟೋರ್ ಮಾಡಿ ಇಟ್ಕೋತಾರೆ. ಸುಮ್ಮನೆ ಹೋಗ್ತಾ ಇರುತ್ತಲ್ಲ ಅಂದ್ಕೊಂಡು ಅದನ್ನು ಎತ್ತಿಟ್ಬಿಟ್ಟು ಒಣಗಿಸ್ಬಿಟ್ಟು ಒಲೆಗಳಿಗೆ ಅಡುಗೆಗೆ ಬಳಸೋವಂಥದ್ದು. ಒಂಥರ ಎಷ್ಟು ಹಳ್ಳಿ ಜೀವನ ಎಷ್ಟು ಚೆಂದ ಅಂದರೆ, ಸಿಟಿ ಸೈಡು ಒಂದು ಏನೇ ಕೊಂಡ್ಕೋಬೇಕು ಅಂದ್ರೂ ಕೂಡ ನಾವು ಅಂಗಡಿಯಿಂದನೇ ತರಬೇಕು, ದುಡ್ಡು ಕೊಟ್ಟೇ ತರಬೇಕು. ಈ ನದಿಲಿ ತೆಂಗಿನಕಾಯಿ ಅದು ಇದು ಎಲ್ಲ ಬರ್ತಾ ಇರುತ್ತೆ, ಎಲ್ಲ ಹಿಡಿತಾ ಇರ್ತಾರೆ ಜನ. ಆದರೆ ಭಯ ಅಷ್ಟೇ. ಅದೇ ಕೆಲಸ ಮಾಡೋರಿಗೆ ಪರವಾಗಿಲ್ಲ. ಅದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ನೋಡಿ ಆಲ್ರೆಡಿ ಒಂದು ತೆಂಗಿನ ಮರ ಬಿತ್ತು 3-4 ವರ್ಷ ಆಯ್ತೇನೋ. ಪ್ರತಿ ಸಲ ನೀರು ಬಂದಾಗಲೂ ಅದು ಮುಳುಗಿ ಏಳುತ್ತೆ ಹೊರತು ಇನ್ನೂ ಅದು ನೀರಲ್ಲಿ ಕೊಚ್ಕೊಂಡು ಹೋಗಿಲ್ಲ. ಅದಾದಮೇಲೆ ಬಂದು ಒಂದೆರಡು ಸಾರಿ ತೊಗೊಳ್ಳೋ, ನಾಳೆ ಫಂಕ್ಷನ್ಗೆ ಒಂದೆರಡು ಸಾರಿ ತೊಗೊಂಡು ಹೋಗೋ. ನನ್ನ ಮಗ ಎಲ್ಲೋದ್ರೂ ಓಡಾಡ್ತಾನೆ ಇದ್ದ. ಓಡಾಡು ಎಷ್ಟು ಓಡಾಡಿದ್ರು ಅವನಿಗೆ ಸುಸ್ತೇ ಅನಿಸಿರಲಿಲ್ಲ. ಇನ್ನು ಅವನನ್ನು ಕರ್ಕೊಂಡೋಗಿ ನಮಗೆ ಸುಸ್ತಾಗೋದು. ಹಾಗೆ ನಾನೊಂದು ಸಾರಿ ತೊಗೊಂಡೆ, ಇದು ಓಕೆನಾ ಅಂತ. ಅದು ಓಕೆ ಅಂದರು. ಹಾಗೆ ಪ್ಯಾಕ್ ಮಾಡಿಸ್ಕೊಂಡು ಒಂದು 4-5 ಸಾರಿ ತೊಗೊಂಡು ಅಲ್ಲಿಂದನೂ ಕೂಡ ಹೊರಟ್ವಿ. ಕಲೆಕ್ಷನ್ನು ಹೊಸ ಟ್ರೆಂಡ್ ಸಾರಿಗಳು ಎಲ್ಲನೂ ಇದ್ದವು. ಬಟ್ ನಾವು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಸೀಮಂತಕ್ಕೆ ನಾವು ಅವರಿಗೆ ಕೊಡೋದು ಅಷ್ಟೇ ತೊಗೊಂಡು ಅಲ್ಲಿಂದ ಹೊರಟ್ವಿ. ಚಿಕ್ಕದಾಗಿ ನಾನು ಮಾರ್ನಿಂಗ್ ಟು ಈವ್ನಿಂಗು ಈ ವ್ಲಾಗ್ ಮಾಡೋಣ ಅಂದ್ಕೊಂಡು ಪುಟ್ಟ ವೀಡಿಯೋನ ಮಾಡಿಟ್ಕೊಂಡಿದ್ದೆ. ಹಾಗೆ ಯಾರಿಗೆಲ್ಲ ಈ ಥರ ನೇಚರ್ ಇಷ್ಟ ಅವರೆಲ್ಲ ಒಂದೊಂದು ಕಮೆಂಟ್ ಮಾಡಿ. ಹಾಗೆ ಮತ್ತು ಜಾಸ್ತಿ ವೀಡಿಯೋಸ್ ಮಾಡಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ತುಂಬಾ ಚೆನ್ನಾಗಿದೆ ವೆದರ್ ಕೂಡ, ಅದಕ್ಕೋಸ್ಕರ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ಹೊಸ ವೀಡಿಯೋ ಆದಷ್ಟು ಬೇಗ ಮಾಡ್ತೀನಿ. ಹಾಗೆ ಕೆಲವೊಬ್ಬರು ಕೇಳಬಹುದು, ಏನಾಯಿತು ನಿಮ್ಮದು ಹಾಸ್ಪಿಟ್ಲ್ ಕತೆ ಅಂತ. ಹೌದು, ನಾಳೆ ಇಲ್ಲ ನಾಡಿದ್ದು ಹಾಸ್ಪಿಟ್ಲ್ಗೂ ಹೋಗಬೇಕು. ಊರಲ್ಲೆಲ್ಲ ಪೂಜೆ ಫಂಕ್ಷನ್ನು, ಶ್ರಾವಣದ ಫಂಕ್ಷನ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೀ ಆದಮೇಲೆ ಹೋಗೋಣ, ಪದೇ ಎಲ್ಲ ಹೋಗೋದಿರುತ್ತೆ ಅಂದ್ಕೊಂಡು
ಸ್ವಲ್ಪ ಡಿಲೇ ಮಾಡಿದ್ದೀನಿ ಅಷ್ಟೇ. ಬಂದಿರೋ ಕೆಲಸನೇ ಹಾಸ್ಪಿಟ್ಲಿಗೆ ಹೋಗೋಕ್ಕೆ, ಅದನ್ನು ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾಯಿದ್ದೀವಿ ನಾವು. ಅಲ್ಲಿಂದ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗು ಮನೆ ಕಡೆ ಬಂದ್ವಿ ನಾವು. ಮನೆ ಕಡೆ ಬಂದಮೇಲೆ ಅಷ್ಟೇ ಮಳೆ ಕೂಡ ಬಂತು. ಮಳೆ ಬಂದು ಆಚೆಲ್ಲ ಎಲ್ಲೂ ಓಡಾಡೋಕ್ಕಾಗಲ್ಲ. ಹಳ್ಳಿ ಜೀವನ ಎಷ್ಟು ಚೆಂದನೋ ಮಳೆ ಬಂದಾಗಲೂ ಅಷ್ಟೇ ಕೆಟ್ಟದಾಗಿರುತ್ತೆ. ಆಚೆ ಓಡಾಡೋಕ್ಕೆ ಆಗಲ್ಲ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.